ಹಲೋ ಸ್ನೇಹಿತರೆ, ಇಂದಿಗೂ ಸಹ ಮಹಿಳೆಯರ ಆನಂದದ ಬಗ್ಗೆ ಸಮಾಜದಲ್ಲಿ ಅನೇಕ ತಪ್ಪು ಕಲ್ಪನೆಗಳು ಮತ್ತು ಅಪೂರ್ಣ ಮಾಹಿತಿ ಅಸ್ತಿತ್ವದಲ್ಲಿದೆ. ಪುರುಷರು ಸಾಮಾನ್ಯವಾಗಿ ಮಹಿಳೆಯರ ಆನಂದವು ಸಂಕೀರ್ಣ ಮತ್ತು ಗ್ರಹಿಕೆಗೆ ಮೀರಿದ್ದು ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವವು ತುಂಬಾ ವಿಭಿನ್ನವಾಗಿದೆ. ನಿಖರವಾದ ಮಾಹಿತಿ ಮತ್ತು ಅಂಗರಚನಾಶಾಸ್ತ್ರದ ತಿಳುವಳಿಕೆಯ ಕೊರತೆಯಿಂದಾಗಿ ಈ ವಿಷಯವು ಅನಗತ್ಯವಾಗಿ ನಿಗೂಢವಾಗಿದೆ. ನಾವು ಸ್ತ್ರೀ ದೇಹವನ್ನು ವೈಜ್ಞಾನಿಕ ಮತ್ತು ಸೂಕ್ಷ್ಮ ದೃಷ್ಟಿಕೋನದಿಂದ ಅರ್ಥಮಾಡಿಕೊಂಡಾಗ ಸ್ತ್ರೀ ಆನಂದವು ಸಂಕೀರ್ಣವಾದ ಒಗಟಿಗಿಂತ ಹೆಚ್ಚಿನದಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಹೆಚ್ಚಿನ ಜನರು ಚಂದ್ರನಾಡಿ ಕೇವಲ ಒಂದು ಸಣ್ಣ ಬಾಹ್ಯ ಬಿಂದು ಎಂದು ಪರಿಗಣಿಸುತ್ತಾರೆ, ಆದರೆ ಈ ಗ್ರಹಿಕೆ ಅಪೂರ್ಣವಾಗಿದೆ. ವಾಸ್ತವದಲ್ಲಿ ಚಂದ್ರನಾಡಿ ಯೋನಿಯ ಎರಡೂ ಬದಿಗಳಿಂದ ವಿಸ್ತರಿಸುವ ವಿಶಾಲ ರಚನೆಯಾಗಿದೆ. ಇದು ಕೇವಲ ಬಾಹ್ಯ ಸಂವೇದನೆಯ ಕೇಂದ್ರವಲ್ಲ, ಆದರೆ ಇಡೀ ಸ್ತ್ರೀ ಆನಂದ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದೆ. ಇದರ ಆಂತರಿಕ ಶಾಖೆಗಳು ಯೋನಿಯ ಸುತ್ತಲಿನ ಪ್ರದೇಶಗಳಿಗೆ ಸಂಪರ್ಕಗೊಳ್ಳುತ್ತವೆ, ಇದು ವಿವಿಧ ಸಂವೇದನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಅದಕ್ಕಾಗಿಯೇ ಆನಂದವನ್ನು ಕೆಲವೊಮ್ಮೆ ಬಾಹ್ಯ ಸ್ಪರ್ಶದ ಮೂಲಕ ಮಾತ್ರವಲ್ಲದೆ ಇತರ ಪ್ರದೇಶಗಳ ಮೂಲಕವೂ ಅನುಭವಿಸಲಾಗುತ್ತದೆ. ಜಿ-ಸ್ಪಾಟ್ ಬಗ್ಗೆ ಅನೇಕ ಕಥೆಗಳು ಮತ್ತು ಪುರಾಣಗಳು ಹರಡಿಕೊಂಡಿವೆ. ಅದು ಒತ್ತಿದಾಗ ತಕ್ಷಣವೇ ಆನಂದವನ್ನು ತರುವ ಮ್ಯಾಜಿಕ್ ಬಟನ್ನಂತೆ. ಆದರೆ ವಾಸ್ತವವು ಹೆಚ್ಚು ಸೂಕ್ಷ್ಮವಾಗಿದೆ. ಜಿ-ಸ್ಪಾಟ್ ಯೋನಿಯ ಮುಂಭಾಗದ ಗೋಡೆಯ ಮೇಲೆ ಪ್ರವೇಶದ್ವಾರದ ಒಳಗೆ ಕೆಲವು ಸೆಂಟಿಮೀಟರ್ಗಳಿರುವ ಸೂಕ್ಷ್ಮ ಪ್ರದೇಶವಾಗಿದೆ. ಈ ಪ್ರದೇಶವು ಚಂದ್ರನಾಡಿಯ ಆಂತರಿಕ ರಚನೆಗೆ ಸಂಪರ್ಕ ಹೊಂದಿರಬಹುದು ಎಂದು ಹಲವಾರು ಅಧ್ಯಯನಗಳು ಸೂಚಿಸುತ್ತವೆ. ಆದ್ದರಿಂದ ಇದನ್ನು ಸೂಕ್ಷ್ಮ ಭಾಗವೆಂದು ಪರಿಗಣಿಸಲಾಗುತ್ತದೆ. ಅಲ್ಲಿ ವಿವಿಧ ನರಗಳು ಮತ್ತು ಸೂಕ್ಷ್ಮ ಅಂಗಾಂಶಗಳು ಸಂಧಿಸುತ್ತವೆ. ಇದರರ್ಥ ಜಿ-ಸ್ಪಾಟ್ ಪ್ರತ್ಯೇಕ ಅಸ್ತಿತ್ವವಲ್ಲ, ಬದಲಿಗೆ ಸಂಪೂರ್ಣ ಆನಂದ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಸ್ತ್ರೀ ದೇಹವು ಆನಂದದೊಂದಿಗೆ ಸಂಬಂಧಿಸಿದ 3 ಪ್ರಮುಖ ಭಾಗಗಳನ್ನು ಹೊಂದಿದೆ: ಬಾಹ್ಯ ಚಂದ್ರನಾಡಿ, ಅದರ ಆಂತರಿಕ ಶಾಖೆಗಳು ಮತ್ತು ಜಿ-ಸ್ಪಾಟ್ಗೆ ಸಂಬಂಧಿಸಿದ ಪ್ರದೇಶ. ಇವು ಪ್ರತ್ಯೇಕವಾಗಿಲ್ಲ, ಆದರೆ ಒಂದೇ ಪರಸ್ಪರ ಸಂಬಂಧ ಹೊಂದಿರುವ ವ್ಯವಸ್ಥೆಯ ಭಾಗವಾಗಿದೆ. ಈ ಸಂಯೋಜಿತ ಕಾರ್ಯವಿಧಾನವನ್ನು ಅರ್ಥಮಾಡಿಕೊಳ್ಳುವುದರಿಂದ ಅನೇಕ ಮಹಿಳೆಯರು ಸಂತೋಷಕ್ಕಾಗಿ ಒಂದೇ ರೀತಿಯ ಪ್ರಚೋದನೆಯು ಸಾಕಾಗುವುದಿಲ್ಲ ಎಂದು ಕಂಡುಕೊಳ್ಳುತ್ತಾರೆ. ವಿಭಿನ್ನ ಪ್ರದೇಶಗಳ ಸಂಯೋಜಿತ ಪರಿಣಾಮಗಳು ಮಾತ್ರ ಆಳವಾದ ಮತ್ತು ಹೆಚ್ಚು ತೃಪ್ತಿಕರ ಅನುಭವವನ್ನು ನೀಡಬಲ್ಲವು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಪ್ರತಿಯೊಬ್ಬ ಮಹಿಳೆಯ ದೇಹ ಮತ್ತು ಸೂಕ್ಷ್ಮತೆಯು ವಿಶಿಷ್ಟವಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿಗೆ ಏನು ಕೆಲಸ ಮಾಡುತ್ತದೆಯೋ ಅದು ಇನ್ನೊಬ್ಬರಿಗೆ ಅದೇ ಫಲಿತಾಂಶಗಳನ್ನು ನೀಡಬೇಕಾಗಿಲ್ಲ. ಆದ್ದರಿಂದ ಒಂದೇ ಒಂದು ಪರಿಪೂರ್ಣ ತಂತ್ರವಿಲ್ಲ. ತಿಳುವಳಿಕೆ, ತಾಳ್ಮೆ ಮತ್ತು ಅನುಭವದ ಮೂಲಕ ನಿಜವಾದ ಸಮತೋಲನವನ್ನು ಸಾಧಿಸಲಾಗುತ್ತದೆ. ಸ್ತ್ರೀ ಆನಂದವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ದೈಹಿಕ ಜ್ಞಾನ ಮಾತ್ರ ಸಾಕಾಗುವುದಿಲ್ಲ, ಭಾವನಾತ್ಮಕ ಮತ್ತು ಮಾನಸಿಕ ಸಂಪರ್ಕವೂ ಅಷ್ಟೇ ಮುಖ್ಯ. ಮುಕ್ತ ಸಂವಹನ, ಪರಸ್ಪರರ ಇಷ್ಟಾನಿಷ್ಟಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಹಿಂಜರಿಕೆಯಿಲ್ಲದೆ ಭಾವನೆಗಳನ್ನು ವ್ಯಕ್ತಪಡಿಸುವುದು ಅನುಭವವನ್ನು ಹೆಚ್ಚು ಆರಾಮದಾಯಕ ಮತ್ತು ಸಮತೋಲಿತವಾಗಿಸುತ್ತದೆ. ಎರಡೂ ಪಕ್ಷಗಳು ಪರಸ್ಪರ ಅರ್ಥಮಾಡಿಕೊಳ್ಳಲು ಮತ್ತು ಕಲಿಯಲು ಸಿದ್ಧರಿರುವಾಗ ಸಂಬಂಧದಲ್ಲಿ ಆಳ ಮತ್ತು ತೃಪ್ತಿ ಎರಡೂ ಹೆಚ್ಚಾಗುತ್ತವೆ. ಸ್ತ್ರೀ ಆನಂದವನ್ನು ಸುತ್ತುವರೆದಿರುವ ರಹಸ್ಯಗಳು ಮತ್ತು ಪುರಾಣಗಳು ಹೆಚ್ಚಾಗಿ ಮಾಹಿತಿಯ ಕೊರತೆಯ ಪರಿಣಾಮವಾಗಿದೆ. ದೇಹದ ರಚನೆ ಮತ್ತು ಕಾರ್ಯವನ್ನು ನಾವು ಸರಿಯಾಗಿ ಅರ್ಥಮಾಡಿಕೊಂಡಾಗ ಈ ವಿಷಯವು ಸರಳ ಮತ್ತು ಸ್ಪಷ್ಟವಾಗುತ್ತದೆ. ಸರಿಯಾದ ಲೈಂಗಿಕ ಶಿಕ್ಷಣವು ಪುರಾಣಗಳನ್ನು ಹೋಗಲಾಡಿಸುವುದು ಮಾತ್ರವಲ್ಲದೆ ಆರೋಗ್ಯಕರ ಮತ್ತು ಸಮತೋಲಿತ ಸಂಬಂಧಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಅಂತಿಮವಾಗಿ, ತಿಳುವಳಿಕೆ, ಗೌರವ ಮತ್ತು ಸಂವಹನವು ನಿಜವಾದ ತೃಪ್ತಿ ಮತ್ತು ಸಂಪರ್ಕದ ಅಡಿಪಾಯವಾಗಿದೆ.